ಕೊತ್ತಲವಾಡಿ ಸಿನಿಮಾ ಬಗ್ಗೆ ಅಪಪ್ರಚಾರ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಯಶ್ ತಾಯಿ ಪುಷ್ಪ. ಚಿತ್ರದ ಪ್ರಚಾರಕ ಹರೀಶ್ ಅರಸು ವಿರುದ್ಧ ಪುಷ್ಪ ದೂರು ದಾಖಲಿಸಿದ್ದಾರೆ. ಕೊತ್ತಲವಾಡಿ ಸಿನಿಮಾ ಬಗ್ಗೆ ಅಪಪ್ರಚಾರ ಕೇಳಿ ಬಂದಿದೆ ಎನ್ನುವಂಥ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಯಶ್ ತಾಯಿ ಪುಷ್ಪ. ಚಿತ್ರದ ಪ್ರಚಾರಕ ಹರೀಶ್ ಅರಸು ವಿರುದ್ಧ ಪುಷ್ಪ ದೂರು ಕೊಟ್ಟಿದ್ದಾರೆ. ಹರೀಶ್ ಅರಸು ವಿರುದ್ಧ 64 ಲಕ್ಷ ರೂಪಾಯಿ ವಂಚನೆಯ ಆರೋಪವನ್ನ ಮಾಡಿದ್ದಾರೆ. ಕೊತ್ತಲವಾಡಿ ಪ್ರಮೋಟ್ ಮಾಡೋದಕ್ಕೆ 64 ಲಕ್ಷ ರೂಪಾಯಿ ಪಡ್ಕೊಂಡಿದ್ರು ಹರೀಶ್ ಅರಸು. ಹಣ ಪಡೆದು ಸಿನಿಮಾ ಬಗ್ಗೆ ಡಿ ಪ್ರಮೋಟ್ ಮಾಡಿದ್ದಾರೆ ಎನ್ನುವಂಥ ಆರೋಪ ಮಾಡಿದ್ದಾರೆ ಪುಷ್ಪ. ಹೆಚ್ಚಿನ ಹಣ ನೀಡುವಂತೆ ಆರೋಪಿಗಳು ಬೆದರಿಕೆ ಹಾಕಿದ್ದಾರೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ಯಶ್ ತಾಯಿ ಪುಷ್ಪ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಚಿತ್ರದ ಪ್ರಚಾರಕ ಹರೀಶ್ ಅರಸು ವಿರುದ್ಧ ಕೊತ್ತಲವಾಡಿ ಸಿನಿಮಾ ಪುಷ್ಪ ಅವರು ಅಂದುಕೊಂಡಂಥ ಸಕ್ಸಸ್ ಅನ್ನ ಕಾಣಲಿಲ್ಲ. ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಕೊತ್ತಲವಾಡಿ ಸಿನಿಮಾ ಒಂದು ಸಿನಿಮಾದ ಮೇಲೆ. ಆದರೆ ಅವರು ಅಂದ್ಕೊಂಡಂಥ ಯಶಸ್ಸು ಸಿಗಲಿಲ್ಲ. ಅದಕ್ಕೆ ಕಾರಣ ಯಾರು ಅಂತಂದರೆ ಚಿತ್ರದ ಪ್ರಚಾರಕರು ಹರೀಶ್ ಅರಸು ಅವರು ಅಂತ ಹೇಳಿ ಈಗ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನೋಡಿ, ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಲ್ಲ, ಇದೇ ವ್ಯಕ್ತಿ ಹರೀಶ್ ಅರಸು ಈಗ ಸದ್ಯಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಚಿತ್ರಗಳ ಪ್ರಚಾರಕರಾಗಿ PRO ಕೆಲಸವನ್ನು ಮಾಡ್ತಿದ್ದಾರೆ. ಚಿತ್ರರಂಗದಲ್ಲಿ ಯಾವುದೇ ಸಿನಿಮಾಗಳು ರಿಲೀಸ್ ಆದರೂ ಕೂಡ ಪ್ರಮೋಷನ್ಗೆ ಅಂಥೇಳಿ ಇವ್ರ ಬಳಿ ಹೋಗ್ತಾರೆ. ಅದಕ್ಕೆ ಒಂದಷ್ಟು ದುಡ್ಡು ಅಂತ ಹೇಳಿ ಇವ್ರು ಇಸ್ಕೊಳ್ತಾರೆ. ಆ ದುಡ್ಡಿಗೆ ತಕ್ಕನಾಗಿ ಪ್ರಚಾರವನ್ನು ಕೂಡ ಮಾಡಿಕೊಡ್ತಾರೆ. ಅದರ ಸಿನಿಮಾ ಸಕ್ಸಸ್ ಆಗೋದು ಬಿಡೋದು ಆಮೇಲೆ. ಪ್ರಮೋಷನ್ ಮಾಡಿ ಎಷ್ಟು ಮಾಡಬೇಕು ಅಷ್ಟು ಮಾಡಲೇಬೇಕು. ಆದರೆ ನೀವು ಪ್ರಮೋಷನ್ನೇ ಮಾಡದೆ ಡಿ ಪ್ರಮೋಟ್ ಮಾಡಿದರೆ ಖಂಡಿತ ಅವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳೇಬೇಕು. ಕಾರಣ ಅದರಿಂದ ನಿರ್ಮಾಪಕರಿಗೆ ಲಾಸ್ ಆಗಿರುತ್ತೆ. 64 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾರೆ. ಬಟ್ ಚಿತ್ರವನ್ನು ಅವ್ರು ಹೇಳದ ಹಾಗೆ ಅಂದುಕೊಂಡ ಹಾಗೆ ಪ್ರಚಾರ ಮಾಡಿಲ್ಲ. ಹೀಗಾಗಿ ಚಿತ್ರವನ್ನು ಸಿನಿಮಾ ವೀಕ್ಷಕರಿಗೆ ತಲುಪಿಸೋದ್ರಲ್ಲಿ ಪ್ರಚಾರಕರ ಕೆಲಸ ಕೂಡ ಬಹಳ ಮುಖ್ಯ ಆಗಿರುತ್ತೆ. ಅದರಲ್ಲಿ ಅವ್ರು ಫೇಲ್ಯೂರ್ ಆಗಿದ್ದಾರೆ. ಹೀಗಾಗಿ ಮತ್ತೆ ದುಡ್ಡು ಕೊಡಿ, ನಾವು ಪ್ರಚಾರ ಮಾಡ್ತೀವಿ ಅಂತ ಹೇಳಿ ಕೇಳಿದ್ರಂತೆ. 64 ಲಕ್ಷ ಕೊಟ್ಟಿದ್ದಲ್ಲದೆ ಮತ್ತೆ ದುಡ್ಡು ಬೇಕು ಅಂತ ಹೇಳಿ ಕೇಳಿದ್ರು ಅಂತ ಹೇಳಿ ಪುಷ್ಪ ಅವರು ಆರೋಪಿಸಿದ್ದಾರೆ. ಈ ಕುರಿತು ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹರೀಶ್ ಅರಸು ವಿರುದ್ಧ ಹಣ ಪಡೆದು ಸಿನಿಮಾ ಬಗ್ಗೆ ಡಿ ಪ್ರಮೋಟ್ ಮಾಡಿದ್ದಾರೆ, ಹೆಚ್ಚಿನ ಹಣ ಕೊಡಿ ಅಂತ ಹೇಳಿ ಬೆದರಿಕೆ ಕೂಡ ಹಾಕಿದ್ದಾರೆ ಅಂತ ಪುಷ್ಪ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಈಗ ಹರೀಶ್ ಅರಸು ಅವರನ್ನ ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಣೆಯನ್ನು ನಡೆಸಬೇಕಾಗತ್ತೆ. ಸೊ ಈಗ ಮುಂದಿನ ಸ್ಟೆಪ್ ಅದೇ ಇರುವಂಥದ್ದು. ಕಂಪ್ಲೇಂಟ್ ಇನ್ನೂ ದಾಖಲಾಗಿದೆ. ಬಟ್ FIR ಆಗಿದೆಯಾ ಇಲ್ವಾ ಅದ್ರ ಬಗ್ಗೆ ಸದ್ಯಕ್ಕಿನ್ನೂ ಮಾಹಿತಿ ಸಿಕ್ಕಿಲ್ಲ. ಬಟ್ ಕಂಪ್ಲೇಂಟ್ ಅಂತೂ ಯಶ್ ಅವರ ತಾಯಿ ಪುಷ್ಪ ಕೊಟ್ಟಿದ್ದಾರೆ. ಸೊ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವರಿಗೆ ಒಂದು ನೋಟಿಸ್ ಕೊಟ್ಟು ಅವರನ್ನು ವಿಚಾರಣೆಗೆ ಕರೆಸ್ತಾರೆ. ಪುಷ್ಪ ಅವ್ರ ಹತ್ರ ಎಷ್ಟು ಹಣ ಇಸ್ಕೊಂಡಿದ್ರು, ಯಾವ ಥರ ಪ್ರಚಾರ ಮಾಡಿದ್ರು ಪ್ರೂಫ್ ಕೊಡಬೇಕು ಹರೀಶ್ ಅರಸು ಅವರು. ಎಲ್ಲೆಲ್ಲಿ ಪ್ರಚಾರ ಮಾಡಿದ್ರು, ಎಲ್ಲೆಲ್ಲಿ ಎಷ್ಟೆಷ್ಟು ದುಡ್ಡು ಖರ್ಚು ಮಾಡಿದ್ರು, ಮತ್ತೆ ಯಾಕೆ ದುಡ್ಡು ಕೇಳಿದ್ರು, ಇದೆಲ್ಲದರ ಎನ್ಕ್ವೈರಿ ಈಗ ಆಗಬೇಕಾಗಿದೆ. ಇವೆಷ್ಟು ಈ ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.